ಇದು ಹಿಂಗಾಗೋಯ್ತು, ಆ ದೇವರು ನನ್ನ ಕೈ ಬಿಡೋದಿಲ್ಲ ಗೈಸ್, ಏನೇ ಆಗಲಿ. Okay, let's go. ಹಾಯ್ ಫ್ಯಾಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇನು ಮತ್ತು ಟೈಟಲಲ್ಲಿ ನೋಡಿರ್ತೀರ. ಸೊ ಇವತ್ತು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ್ದೀನಿ. ನೋಡ್ಬೋದು ನೀವು, ನಮ್ಮ ಸೂರ್ಯಣ್ಣ ಕಾಣಿಸ್ತಿಲ್ಲ, ಇಲ್ಲಿ ನೋಡಿ ಗೈಸ್, ಅಲ್ಲಿದ್ದಾರೆ ನಮ್ಮ ಸೂರ್ಯಣ್ಣ ಅವರು. ಸೊ ಗೈಸ್ ಇನ್ನೇನು ಅಷ್ಟೇ ಎಡಿಟ್ ಮಾಡಿ ಸ್ವಲ್ಪ ಲೇಟಾಗಿ ಮಲ್ಕೊಂಡೆ, 1-1:30 ಆ ಥರ. ಸೊ ಬೆಳಗ್ಗೆ 5:25 ಎದ್ದು ಹಾಗೆ ಸ್ವಲ್ಪ ಚಿಲ್ ಮಾಡಿ ಈಗ ಶವರ್ಗೆ ಹೋಗ್ತಾಯಿದ್ದೀನಿ. ಸೊ ಶವರ್ ಮಾಡಿ ರೆಡಿಯಾಗಿ ಹೋಗೋದು. ಸೊ ಇವತ್ತೇನಾದರೂ ಜಿಮ್ಗೆ ಹೋದರೆ ಜಿಮ್ ಹತ್ರ ಡೈರೆಕ್ಟಾಗಿ ಸಿಗ್ತೀನಿ. ಸೊ ಬಾಯ್. ಸೊ ಸ್ನಾನ ಎಲ್ಲ ಮುಗೀತು ಈಗ. ಸೊ ಬನ್ನಿ ಈಗ ಹೋಗಿ ಪಟ್ ರಪ್ ಅಂತ ರೆಡಿ ಆಗಬೇಕೀಗ. ಬನ್ನಿ ಗೈಸ್. ಸೊ ಈಗ ಹೋಗ್ತಾ ಇದ್ದೀನಿ ಕಾಲೇಜಿಗೆ, ಪಿಕಪ್ ಮಾಡೋದಕ್ಕೆ ಜಿಮ್ ಹತ್ರ ಸಿಗ್ತೀನಿ ಗೈಸ್. ಸೊ ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಬಂದಿದ್ದೆ ಜಿಮ್ ಹತ್ರ. ಸೊ ನಾನು ಆ್ಯನ್ಯಲ್ದು ಮಾಡ್ತಾಯಿದ್ದೆ ಜಿಮ್, ಕಾರ್ಡಿಯೋ ಎಲ್ಲ ಸ್ವಲ್ಪ ಮುಗಿಸ್ಕೊಂಡೆ. ನಪ್ಪ ಈಗ ಬಂದರು. ಸೊ ಈಗೆಲ್ಲ ಕ್ಲಾಸ್ ಎಲ್ಲ ಚೇಂಜ್ ಮಾಡೋದು, ಆದರೆ ಇಲ್ಲ ಹಂಗೆ ಮಾಡೋದು ಗೈಸ್. ಸೊ ಬನ್ನಿ. ಸೊ ಇಷ್ಟರಲ್ಲೇ ನಮ್ಮ ಜಿಮ್ದು ಆ್ಯನಿವರ್ಸರಿ ಇದೆ. ಸೊ ನೋಡೋಣ ಅದು ಶೂಟ್ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. You say you need your space, then pull me close. I read your silence, louder than most. One day you'll walk. ಯಾಕಂದರೆ ನೋಡ್ಬೋದು ನೀವು ಎಷ್ಟು ಮಳೆ ಬಾಬಾ. ಸೊ ನಾವು ಹೋಗ್ತಾ ಇದ್ವಿ, ಗಾಡಿ ಸೊ ನೋಡ್ಬೋದು ನೀವು ಎಷ್ಟು ಮಳೆ ಹಿಡಿದಿದೆ ಅಂತ. ಸೊ ಮಳೆಲೇನೋ ಸಿಕ್ಕಾಬಿಟ್ರೆ ಗೋವಿಂದ. ಸೊ ಬನ್ನಿ ಈಗ ಹೋಗೋಣ. ಮಳೆ ಕೈಯಲ್ಲಿ ಸಿಗೋಕ್ಕೂ ಮುಂಚೆ ಹೋಗಿ ಮನೆ ತಲುಪಬೇಕು ಗೈಸ್. ಗೈಸ್ ನಮ್ಮ ಅಪ್ಪ ಏನೋ ಹೇಳ್ತಿದ್ದಾರೆ ನೋಡಿ, ನೀವು ಏನಾದರೂ ಮಳೆ ಬೀಳೋ ಥರ ಇದ್ದರೆ ಆದಷ್ಟು ಏನೇ ಕೆಲಸ ಇರಲಿ ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು ನೀವು, ನೋಡಿ ನೀರೆಲ್ಲ ಎಷ್ಟು ಇದಾಗ್ತಿದೆ ಅಂತ. ಸೊ ಜಾಸ್ತಿ ಮಳೆಯಲ್ಲಿ ನೆನಿಬೇಡಿ ಗೈಸ್. ಮಳೆಯಲ್ಲಿ ನೆಂದು ನಾನು ಅನುಭವಿಸ್ತಿದ್ದೀನಿ ಕೋಲ್ಡು, ಶೀತ ಎಲ್ಲ. ಸೊ ಬನ್ನಿ ಈಗ ಡೈರೆಕ್ಟ್ ಮನೆ ಹತ್ರ ಸಿಗ್ತೀನಿ. ಸೊ ಹೌದಲ್ಲ, ಏನು ಇದು ನೆನ್ನೆ ಸಾಯಂಕಾಲ ಮುಗಿಸಿದ್ದು ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ರ. ಏನಪ್ಪ ಅಂದರೆ ನಂದು ಐಫೋನ್ ಸ್ಟೋರೇಜು ಫುಲ್ ಆಗೋಗಿತ್ತು ವಯಸ್ಸು. ಏನೊಂದು 1.62 GB ಇತ್ತೇನೋ. ಅದಕ್ಕೆ ಅದು ಕ್ಯಾಮ್ರಾ ಓಪನ್ ಮಾಡ್ತಾಯಿದ್ದೀನಿ, ಯುವರ್ ಐಫೋನ್ ಸ್ಟೋರೇಜ್ ವಾಸ್ ಫುಲ್ ಅಂತ ಬರ್ತಾಯಿತ್ತು. ನಂಗೆ ಏನು ಮಾಡೋದು ತಲೆನೇ ಕೆಟ್ಟೋಯ್ತು. ಐ ಫೈಂಡ್ ಸೋ ಮೆನಿ ವೇಸ್ ಟು ಇದು ಮಾಡೋಕ್ಕೆ, ಅಂದರೆ ಸ್ಟೋರೇಜ್ನ ಕಮ್ಮಿ ಮಾಡೋದಕ್ಕೆ. ಆದರೆ ಐ ಡೋಂಟ್ ನೀಡ್ ಟು ಲಾಸ್ ಆಲ್ ಮೆಮೊರೀಸ್ ವಿಚ್ ಐ ಗಾಟ್ ಫ್ರಮ್ ವೆನ್ ಐ ಬಾಟ್ ಫ್ರಮ್ ದಿಸ್ ಫೋನ್.
ಮೆಮೊರೀಸ್ನ ನಮ್ಮ ಫ್ಯಾಮಿಲಿ ಟೈಮ್ನೆಲ್ಲ ಸ್ಪೆಂಡ್ ಮಾಡಿದ್ನೆಲ್ಲ ಕ್ಯಾಪ್ಚರ್ ಮಾಡಿರ್ತೀರಿ. ಸ್ಟೋರೇಜ್ ಆದಾಗ ಅದನ್ನು ಡಿಲೀಟ್ ಮಾಡೋಕ್ಕೂ ಆಗೋಲ್ಲ. ಮೆಮೊರೀಸ್ ಅಂತ ಎಲ್ಲ ಇದು ಮಾಡಿ ಹಂಗೆ ಹಿಂಗೆ ಚಾಟ್ ಜಿಪಿಟಿಗೆಲ್ಲ ಕೇಳಿದೆ. ಅದು ಇಟ್ಟು ಹಿಂಗೆ ಎಲ್ಲ ಮಾಡಿರಿ ಅಂತ ಅದು ಮಾಡಿದೆ. ಒಂದು ರೀಸೆಂಟ್ಲಿ ಡಿಲೀಟೆಡ್ಡೆ ಒಂದು 500 ಚೇಂಜ್ ಇತ್ತು. ಅದನ್ನ ಡಿಲೀಟ್ ಮಾಡಿದ್ದಕ್ಕೆ ಮತ್ತು ನನ್ನ ಎಡಿಟಿಂಗ್ ಆ್ಯಪ್ದು ಕ್ಯಾಚೆ ಕ್ಲೀನ್ ಮಾಡಿದ್ದಕ್ಕೆ ಆಯಿತು. ಸ್ಟೋರೇಜ್ ಸ್ವಲ್ಪ ಫ್ರೀ ಅಪ್ ಆಯಿತು. ಸೊ ಅದಕ್ಕೆ ಈಗ ವ್ಲಾಗ್ ಮಾಡ್ತಿದ್ವಿ, ಸ್ಟೋರೇಜ್ ಸ್ವಲ್ಪ ಕಮ್ಮಿ ಆಯಿತು ಅಂತ. ಸೊ ನೋಡಿ ಈ ಥರ ಇದೆ. ನನಗೆ ಹೆಂಗೆ ಅನ್ಸೋಯ್ತಪ್ಪ ಅಂದರೆ ಏನಿದು ಹಿಂಗಾಗೋಯ್ತು. ನಾನು ಅಂದ್ಕೊಂಡಿದ್ದೆ ಏನು ಬೇಕಾದರೂ ಬಿಡ್ತೀನಿ, ಇದನ್ನಂತೂ ಬಿಡಲ್ಲ ಅಂತ. ಏನಿದು ಹಿಂಗೆ ಇದಕ್ಕೆ ಹಿಂಗೆ ಆಗ್ತಿದೆ ಅಂತ ಫುಲ್ಲು ತಲೆ ಕೆಟ್ಟೋಯ್ತು. ತಲೆ ಕೆಡಿಸಿ ಮಾಡಿದ್ದಕ್ಕಾದರೂ ಆ ದೇವರು ನನ್ನ ಕೈ ಬಿಡೋದಿಲ್ಲ ಗೈಸ್. ಏನೇ ಆಗಲಿ ನಾನು ನಂಬುವ ದೈವ. ಅದು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಮಗೆ ಏನಾದರೂ ಆದಾಗ ಆ ದೇವ್ರನ್ನ ಬಿಡ್ಕೊಂಡ್ರೆ ಸಾಕು. ಅದು ಏನಂತಾರಲ್ಲ, ಮಹಿಮೆ ಅಂತಾರೆ, ಅದು ನಾನು ನಂಬುವ ದೈವ. ಯಾವತ್ತೂ ಕೈ ಬಿಡಲ್ಲ ಗೈಸ್. ನೀವು ದೇವ್ರ ಮೇಲೆ ಹೋಪ್ಸ್ ಇಡಿ, ಅದು ಏನು ಬೇಕಾದರೂ ಆಗುತ್ತೆ. ಸೊ ಬನ್ನಿ ಈಗ ಇದು ನಾನು ಓದೋದಕ್ಕಾದರೂ ಬೇಗ ಇದ್ದಿದ್ದೀನೋ ಎಲ್ಲೋ ಗೊತ್ತಿಲ್ಲ, ಇದಕ್ಕಂತೂ ಇದ್ದೀನಿ ಗೈಸ್. ಹಿಂಗೆ ನಿದ್ದೆ ಮಾಡ್ತಾಯಿದ್ದೆ, ಸಡನ್ನಾಗಿ ಎಚ್ಚರ ಆಗೋಯ್ತು. ಅಯ್ಯೋ ಇದೇನಪ್ಪ ಇದು, ನಿನ್ನೆ ವ್ಲಾಗ್ ಅಪ್ಲೋಡ್ ಆಯಿತು, ಇವತ್ತೇನು ಮಾಡೋದು, ಎಡಿಟಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ನೋಡಿದ್ರೆ ಬೇರೆ ಫೋನ್ ಸ್ಟೋರೇಜು ಅಂತ ಅದು ಸಡನ್ನಾಗಿ ಇಚ್ಚಿಟ್ಟಂತ ಹೊಡೆದ್ಬಿಡ್ತು ತಲೆಗೆ. ಸೊ ಎದ್ದು ಅದು ಇದು ಮಾಡಿ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ. ಸೊ ನೋಡಿ ಏನು ಮಾಡೋದು, ಅದು ನಿಮಗೆ ಏನಾಗುತ್ತಂದರೆ ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಮಾಡಲೇಬೇಕು, ನಾನು ಮಾಡಲೇಬೇಕು ಅಂತ ಇದ್ದಾಗ ಅದು ಹಾಗೆ ನಾನು ಇದು ಮಾಡ್ತೀನಿ, ಹಂಗಿದ್ರೆ ಬಿಡಲ್ಲ. ಅದು ನಿಮ್ಮ ತಲೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ. ಅದಷ್ಟು ಕತೆ ನಿಮ್ಗೆ ಎಚ್ಚರ ಕೊಡುತ್ತೆ, ಇದು ಮಾಡಬೇಕು, ಮಾಡ್ತೀಯ ನೀನು ಮಾಡು ಅಂತ. ಸೊ ನಂಗೆ ಹೊಡೆದ್ಬಿಡ್ತು, ಅಯ್ಯೋ ಏನಪ್ಪ ಅಂತ. ಸೊ ಎದ್ದು ಮಾಡಿದ್ದಕ್ಕಾದರೂ ಸ್ವಲ್ಪ ಸ್ಟೋರೇಜ್ ಫ್ರೀ ಆಯಿತು ಅಂತ ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಈಗ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಐ ಹ್ಯಾವ್ ಟು ವರ್ಕ್ ಫಾರ್ ಇಟ್. ಅದು ಒಂದು ವಿಷಯ ಇದೆ, ಅದಕ್ಕೆ ಮಾತ್ರ ನಾನು ವರ್ಕ್ ಮಾಡಬೇಕು. ಈಗ ಸದ್ಯಕ್ಕೆ ಮುಂದಕ್ಕೆ ನೋಡೋಣ. ಈಗ ಸದ್ಯಕ್ಕೆ ಒಂದು 6 to 5 months ಒಳಗಾಗಿ ಅದಕ್ಕೋಸ್ಕರ ನಾನು ವರ್ಕ್ ಮಾಡಬೇಕು. ಯಾವುದಕ್ಕಂತ ಟೈಮ್ ಬಂದಾಗ ತಿಳಿಸ್ತೀನಿ. ಓಕೆನಾ? ಈಗ ಹೇಳ್ಬಿಟ್ರೆ ನನ್ನನ್ನು ನೋಡಿ ಸ್ವಲ್ಪ ಹುಡ್ಕೊಳ್ಳೋ ಜನ ತುಂಬಾ ಇದ್ದಾರೆ ಸುತ್ತಮುತ್ತ. ಆ ಥರ ಹೇಳೋದು ಬೇಡ, ಹೋಗಲಿ, ಹುಡ್ಕೊಳ್ಳಿ ಅಂತ ಸುಮ್ಮನೆ ಹೋಗಿದ್ದೀನಿ. ಸೊ ಯಾರ್ಯಾರೋ ಏನೇನೋ ಅನ್ಕೋತಾರೆ ಅಂತ ನಿಮ್ಮ ಕೆಲಸ ನೀವು ಬಿಡ್ಬಾರ್ದಲ್ಲ. ನಿಮ್ಮ ಪ್ಯಾಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಈಗ ನೋಡೋಣ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, see you in the next vlog. Until then, take care, bye bye, ta-ta.